ಹಾಯ್, ಎಲ್ರು ಹೇಗಿದ್ದೀರಾ? ಸ್ವಲ್ಪ ಟೆನ್ಷನ್ ಕೂಡ ಇರ್ತೀರಾ, ಯಾಕಂದ್ರೆ ಎಕ್ಸಾಮ್ ತುಂಬಾ ಅಂದ್ರೆ ತುಂಬಾ ಹತ್ರ ಬಂದಿದೆ. ರಿಲ್ಯಾಕ್ಸ್. ನೀವು ಆಲ್ರೆಡಿ ಏನು ಓದಿದಿರಲ್ವಾ, ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಆಯ್ತು ಅಥವಾ ಅದಕ್ಕಿಂತ ಹಿಂದೆ ಕೂಡ ಏನು ಓದಿದಿರಾ, ನಂತರ ಈಗ ಎಕ್ಸಾಮ್ಗೆ ಅಂತ ಈಗಲೂ ಕೂಡ ಡೈಲಿ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ನಡೆಸ್ತಾ ಇರ್ತೀರಾ. ಸೊ ನೀವು ಆಲ್ರೆಡಿ ಏನು ಓದಾಗಿದೆ ಅದರಿಂದ ಕೂಡ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಕೂಡ ಮಾಡ್ತಾ ಇರಿ. ಓಕೆ, ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ. ನಂತರ ಈ ವಿಡಿಯೋದಲ್ಲಿ ನಾವು ಬಯಾಲಜಿ ಏನಿದೆ ಅದರ ಕಂಬೈನ್ಡ್ ಬ್ಲೂ ಪ್ರಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಅಂದ್ರೆ 3 ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು, ಅದು 3 ಕೂಡ ಕಂಬೈನ್ ಮಾಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಚಾಪ್ಟರ್ ಇಂದ ಯಾವ ರೀತಿ ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಂತರ ತುಂಬಾ ವಿದ್ಯಾರ್ಥಿಗಳು ನಮಗೆ ಸ್ಕ್ರೀನ್ ಶಾಟ್ ತಗೋಬೇಕು, ಬೋರ್ಡಿಂದ ಸ್ವಲ್ಪ ಸೈಡಿಗೆ ಸರಿ ಅಂತ ಹೇಳ್ತಾ ಇದ್ರು, ತಗೊಳ್ಳಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನಂತರ ಇದ್ರೊಳಗಡೆ ಕೆಲವೊಂದು ಮೀನಿಂಗ್ ನಿಮ್ಗೆ ಹೇಳಬೇಕು. ಇಲ್ಲಿ ಸ್ಟಾರ್ ಅಂತ ಬರ್ದಿದ್ದೀನಿ, 1 ಅಂತ ಬರ್ದು ಮೇಲ್ಗಡೆ ಸ್ಟಾರ್ ಬರ್ದಿದ್ದೀನಿ. ಅದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ ಆ ಚಾಪ್ಟರ್ ಇಂದ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ವಶನ್ ಬಂದೇ ಬರುತ್ತೆ ಅಂತ. ಅಂದ್ರೆ ಈಗ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಮೀನ್ 5 ಅಂತಿದೆ. ಸೊ 1 ಬರ್ದು ಸ್ಟಾರ್ ಬರ್ದು ಅಂತ ಹೇಳಿದ್ರೆ ಅದರ ಮೀನಿಂಗ್ ಆ ಚಾಪ್ಟರ್ ನಿಂದ ಒಂದು ಕ್ವಶನ್ ಬಂದೇ ಬರುತ್ತೆ 5 ಮಾರ್ಕ್ಸ್ದು ಕ್ವಶನ್ ಮೀನ್ 5 ಅಲ್ಲಿ. ಅದೇ ರೀತಿ ಇಲ್ಲಿ ಈಗ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ 5 ಮಾರ್ಕ್ಸ್ದು ಕ್ವಶನ್ ಮೀನ್ 5 ಹಾಗೆ 6 ಎರಡು ಕಡೆ ಸ್ಟಾರ್ ಮಾರ್ಕ್ ಅನ್ನ ಮಾಡಿದೀನಿ. ಮೀನಿಂಗ್ ಏನು ಅಂತ ಹೇಳಿದ್ರೆ ಈ ಚಾಪ್ಟರ್ ಇಂದ ಹಾರ್ಸ್ ಕ್ವಶನ್ ಕೂಡ ಒಂದು ಬರುತ್ತೆ, ಹಾಗೆ 5 ಮಾರ್ಕ್ಸ್ ಒಂದು ಕ್ವಶನ್ ಮೀನ್ 5 ನಲ್ಲೂ ಬರುತ್ತೆ ಅಂತ ಅರ್ಥ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಚಾಪ್ಟರ್ನ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋ ಐಡಿಯಾ ಸಿಗುತ್ತೆ. ನಂತರ ಎಕ್ಸಾಮ್ ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಈಗ ಕ್ವಶನ್ ಪೇಪರ್ ಅಲ್ಲಿ ನೀವು ಆನ್ಸರ್ ಮಾಡಬೇಕಾದ ಎಲ್ಲಾ ಮ್ಯಾಂಡೇಟರಿ ಕ್ವಶನ್ಸ್ ನಿಮಗೆ ಅಟೆಂಡ್ ಮಾಡೋದಕ್ಕಾಗಬೇಕು, ಅಷ್ಟು ಪ್ರಿಪರೇಷನ್ ಆಗಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಕೆಲವು ಚಾಪ್ಟರ್ಸ್ ಅನ್ನ ಹೇಳ್ತೀನಿ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಂತ. ಓಕೆ, ಯಾವುದು ಅಂತ ಹೇಳಿದ್ರೆ ಮೊದಲೇದಾಗಿ ಹ್ಯೂಮನ್ ರಿಪ್ರೊಡಕ್ಷನ್. ಈ ಚಾಪ್ಟರ್ ಇಂದ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಸೊ ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಅದರ ನಂತರ ಇಲ್ಲಿಗ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಇಲ್ಲಿ ಚಾಪ್ಟರ್ಗೂ ಸ್ಟಾರ್ ಅಂತ ಬರ್ತದೆ, ಯಾಕಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ ಕವರ್ ಮಾಡ್ಕೊಳ್ಳಿ ಅಂತ. ಈ ಚಾಪ್ಟರ್ಗೆ ವೇಟೇಜ್ ಕೂಡ 13 ಮಾರ್ಕ್ಸ್ ಇದೆ. ನಂತರ 5 ಮಾರ್ಕ್ಸ್ ಕ್ವಶನ್ ಏನಿದೆ ಕ್ವಶನ್ ಮೇನ್ 5 ಬರುತ್ತೆ, ಹಾಗೆ ಕ್ವಶನ್ ಮೇನ್ 6 ಹಾರ್ಟ್ಸ್ ಕ್ವಶನ್ ಕೂಡ ಇದರಿಂದ ಒಂದು ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ ಅಥವಾ ಬರುತ್ತೆ. ಸೊ 5 ಮಾರ್ಕ್ಸ್ ದೃಷ್ಟಿಯಿಂದ ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಅದರ ನಂತರ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಸೊ ಅದರಲ್ಲೂ ಕೂಡ ಹಾರ್ಟ್ಸ್ ಕ್ವಶನ್ ಕೂಡ ಬರೋ ಚಾನ್ಸಸ್ ಇದೆ ಅಥವಾ ಬರುತ್ತೆ. ನಂತರ 5 ಮಾರ್ಕ್ಸ್ ಕ್ವಶನ್ ಮೇನ್ 5 ಬರುತ್ತೆ. ಈ ಚಾಪ್ಟರ್ ಕವರ್ ಆಗಬೇಕು. ಅದರ ಜೊತೆಗೇನೆ ಇಲ್ಲಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಅದರಿಂದ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಸೆಸ್, ಇದರಿಂದ ಹಾರ್ಟ್ಸ್ ಅಲ್ಲಿ ಒಂದು ಕ್ವಶನ್ ಬರ್ಬೋದು, ಇಲ್ದಿದ್ರೆ ಕ್ವಶನ್ ಮೇನ್ 5 ಬರ್ಬೋದು. ಇದಿಷ್ಟು ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಪಾರ್ಟ್ ಡಿ ಏನಿದೆ ಅದರಲ್ಲಿ 5 ಮಾರ್ಕ್ಸ್ನ ಕ್ವಶನ್ ಮೇನ್ 5 ಎಷ್ಟಿರುತ್ತೆ 7 ಇರುತ್ತೆ. ಅದರೊಳಗಡೆ 4ಗೆ ಆನ್ಸರ್ ಮಾಡಬೇಕು. ಸೊ ಇದಿಷ್ಟು ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ 4 ಕ್ವಶನ್ನ ಅಟೆಂಡ್ ಮಾಡೋದಕ್ಕಾಗುತ್ತೆ. ಅದ್ರ ಜೊತೆಗೇನೆ ಈಗ ಪಾರ್ಟ್ ಡಿದಲ್ಲಿ ಕ್ವಶನ್ ಮೇನ್ 6 ಏನಿದೆ ಹಾರ್ಟ್ಸ್ ಕ್ವಶನ್ ಇರೋದು, ಅದರಲ್ಲೂ ಕೂಡ ಒಂದು ಕ್ವಶನ್ ನೀವು ಆರಾಮಾಗಿ ಅಟೆಂಡ್ ಆಗೋ ರೀತಿ ಪ್ರಿಪೇರ್ ಆದ ರೀತಿ ಆಗುತ್ತೆ. ಓಕೆನಾ? ಸೊ ಈಗ ಇಲ್ಲಿ ಸ್ಟಾರ್ ಮಾರ್ಕ್ ಹಾಗಾದಂತಹ ಚಾಪ್ಟರ್ ಇದೆ, ಅದು 5 ಮಾರ್ಕ್ಸ್ ಕ್ವಶನ್ಸ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ಕವರ್ ಮಾಡಿ ಇಟ್ಕೊಡ್ರಿ. ನಂತರ ಇದನ್ನ ಬಿಟ್ಟು ಇದೊಂದು ಪಾಯಿಂಟ್ ನಿಮ್ಗೆ ಹೇಳಬೇಕು. ಏನಂತ ಹೇಳಿದ್ರೆ, ನಾನೀಗ ಇದಿಷ್ಟು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ, ನೀವು ಅದರೊಳಗಡೆ ಯಾವುದೊಂದು ಚಾಪ್ಟರ್ ಸ್ಕಿಪ್ ಮಾಡೋ ರೀತಿ ಪ್ರಾಕ್ಟೀಸ್ ಆಲ್ರೆಡಿ ಮಾಡ್ಕೊಂಡಿದ್ರೆ ನಿಮ್ಮ ಸ್ಟಡಿ ಪ್ಲಾನ್ ಅನ್ನ ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ಈ ಟೈಮ್ ಏನಿದೆ ಎಕ್ಸಾಮ್ಗೆ ಕಡಿಮೆ ಟೈಮ್ ಇದೆ. ಈ ಟೈಮಲ್ಲಿ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ನಾನು ಯಾವುದೊಂದು ಚಾಪ್ಟರ್ ಹೇಳಿದೆ, ಅದು ನೀವು ಓದಿಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಚಾಪ್ಟರ್ ಓದಿದ್ದೀರಾ, ಅದನ್ನ ಓದಿರೋದ್ರಿಂದ ಮ್ಯಾಂಡೇಟರಿ ಕ್ವಶನ್ ಏನಿದೆ ಅಂದ್ರೆ ಔಟ್ ಆಫ್ 7 ನಿಮಗೆ 4ಗೆ ಆನ್ಸರ್ ಮಾಡೋದಕ್ಕಾಗುತ್ತೆ. ಅದು ಪ್ರಿಪೇರ್ ಆಗಿದ್ದೀರಾ ಅಂತ ಹೇಳಿದ್ರೆ ನೀವು ಓದಿರುವಂತಹ ಚಾಪ್ಟರ್ನೇ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ನಾ ಹೇಳಿದೀನಿ ಅಂತ ನೀವು ಓದಿರೋ ಚಾಪ್ಟರ್ನ ಬಿಟ್ಟು ಹೊಸದಾಗಿ ಬೇರೆ ಚಾಪ್ಟರ್ ಓದಬೇಕು ಅಂತ ಹೇಳಿಲ್ಲ. ನಿಮ್ಮ ಫಸ್ಟ್ ಪ್ರಯಾರಿಟಿ ಅದೇ ಆಗಿರ್ಬೇಕು. ಏನ್ ಹೇಳಿ, ಆಲ್ರೆಡಿ ಏನು ಓದಿದ್ರ ಅದರ ರಿವಿಷನ್ ಪರ್ಫೆಕ್ಟ್ ಆಗಿ ಆಗ್ಬೇಕು. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇನೆ, ನೀವು ಆಲ್ರೆಡಿ ಏನು ಓದಿದ್ರ ಅದರಿಂದ ಕೂಡ ಕ್ವಶನ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಓದಿರೋದನ್ನ ರಿವಿಷನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಬಟ್ ಈಗ ಇದು ನನ್ನ ಸ್ಟಡಿ ಪ್ಲಾನ್ ಅಷ್ಟೇ. ಈ ಚಾಪ್ಟರ್ಸ್ ಓದ್ಕೊಂಡ್ರೆ 5 ಮಾರ್ಕ್ಸ್ನ ಮ್ಯಾಂಡೇಟರಿ ಎಲ್ಲ ಕ್ವಶನ್ ಅನ್ನ ಸಾಲ್ವ್ ಮಾಡೋದಕ್ಕಾಗತ್ತೆ. ಅದಂತರ 3 ಮಾರ್ಕ್ಸ್ ದೃಷ್ಟಿಯಿಂದ ಕೂಡ ಇಲ್ಲಿಗ ಯಾವುದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್, ಅದರಿಂದ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ಸ್ಟಾರ್ ಮಾರ್ಕ್ ಹಾಕಿದ್ರು ಮೀನಿಂಗ್ ಬಂದೇ ಬರುತ್ತೆ. ಅದಂತರ ಇಲ್ಲಿ ಯಾವುದು ಎವಲ್ಯೂಷನ್, ಅದರಿಂದ ಕೂಡ 3 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ಅದೇ ಚಾಪ್ಟರ್ನಿಂದ 2 ಮಾರ್ಕ್ಸ್ನ ಒಂದು ಕ್ವಶನ್ ಕೂಡ ಬರುತ್ತೆ. ಓಕೆ, ಅದರ ನಂತರ ಈ ರೀತಿ ಬ್ಲೂ ಪ್ರಿಂಟ್ ಅನ್ನ ಬರೆದಿದ್ದೀನಿ. ನಿಮಗೆ ಮೀನಿಂಗ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಸುತ್ತೆ. ಈ ಬಾಕ್ಸ್ ಏನಿದೆ, ಈ ಬಾಕ್ಸ್ ಹಾಕಿರೋ ಮೀನಿಂಗ್ ಅಂತ ಹೇಳಿದ್ರೆ
ಇಲ್ಲಿಗ ಈ ಚಾಪ್ಟರ್ ಕ್ವಶನ್ ಬರುತ್ತೆ, ಇದರಿಂದ ಬರೆದಿದ್ರೆ ಇಲ್ಲಿ ಬರುತ್ತೆ ಅಂತ ಅರ್ಥ. ಅದೇ ರೀತಿ ಇಲ್ಲಿಗ ರಿಪ್ರೊಡಕ್ಟಿವ್ ಹೆಲ್ತ್ ಅದ್ರೊಳಗಡೆ ಇಲ್ಲಿ ಒನ್ ಅಂತ ಬರ್ದಿನಿ, ಅದಂತ ಆರ್ ಅಂತ ಬರೆದು ಇಲ್ಲಿ ಒಂದು ಬರ್ದಿನಿ, ಬಾಕ್ಸ್ ಡ್ರಾ ಮಾಡಿದ್ದೀನಿ. ಅದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಒಂದು 2 ಮಾರ್ಕ್ಸ್ನ ಕ್ವಶನ್ ಬರ್ಬಹುದು, 2 ಮಾರ್ಕ್ಸ್ನ ಕ್ವಶನ್ ಬರದೇ ಇದ್ರೆ 3 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಯಾವ ಚಾಪ್ಟರ್ನಿಂದ? ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನಿಂದ. ಈ ರೀತಿ ಸೊ ಚಾಪ್ಟರ್ ವೈಸ್ ವೇಟೇಜ್ ಆಯಿತು, ನಂತರ ಯಾವ್ಯಾವ ರೀತಿ ಕ್ವಶನ್ ಯಾವ್ಯಾವ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅದು ಈ ಬ್ಲೂ ಪ್ರಿಂಟ್ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯೂಸ್ ಮಾಡ್ಕೊಳ್ಳಿ ಬ್ಲೂ ಪ್ರಿಂಟನ್ನ. ಅದ ನಂತರ 1 ಮಾರ್ಕ್ ಕ್ವಶನ್ ಏನಿದೆ ಅದಕ್ಕೆ ರಿಲೇಟೆಡ್ ಏನು ಮಾಡ್ತೀರಾ, ನೀವು ಆಲ್ರೆಡಿ ಓದಿರುವಂಥ ಚಾಪ್ಟರ್ಲಿ ಇರುವಂತಹ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡ್ಕೊಳ್ಳಿ. ಅದ ನಂತರ ಯಾವುದಾದ್ರು ಚಾಪ್ಟರ್ ನಿಮಗೆ ಪೂರ್ತಿಯಾಗಿ ಓದೋದಕ್ಕೆ ಆಗಲ್ಲ ಈ ಟೈಮಲ್ಲಿ, ಆಪ್ಷನಲ್ಲಿ ಚಾಪ್ಟರ್ನ ಸ್ಕಿಪ್ ಮಾಡಬೇಕು ಅಂತಿದ್ದೀರಾ, ಆ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಪೂರ್ತಿ ಚಾಪ್ಟರ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ ಚಾಪ್ಟರ್ನ ಅಟ್ಲೀಸ್ಟ್ 1 ಬಾರಿ ಓದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ತುಂಬ ಈಸಿ ಕಾನ್ಸೆಪ್ಟ್ ಇರುತ್ತೆ, ಅದ್ರ ಮೇಲೆ MCQದಲ್ಲಿ ಕ್ವಶನ್ ಕೇಳಿದ್ರೆ ಅಂದ್ಕೊಳ್ಳೋಣ, ನೀವು ಆ ಚಾಪ್ಟರ್ನ ಜಸ್ಟ್ ಗ್ಲಾನ್ಸ್ ಮಾಡಿದ್ದಕ್ಕೆ ಆ ಕ್ವಶನ್ MCQ ಕ್ವಶನ್ ಓದಬೇಕಾದ್ರೆ ಆನ್ಸರ್ ನೆನಪಾಗುತ್ತೆ, ಕರೆಕ್ಟಾದ ಆನ್ಸರ್ ಮಾರ್ಕ್ ಮಾಡೋದಕ್ಕೂ ಕೂಡ ಆಗುತ್ತೆ. ಸೊ ಅದಕ್ಕೆ ಯಾವುದಾದ್ರೂ ಚಾಪ್ಟರ್ನ ಪೂರ್ತಿಯಾಗಿ ಬಿಟ್ಟು ಹೋಗ್ತೀನಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಎಲ್ಲ ಚಾಪ್ಟರ್ಗಳನ್ನು 1 ಬಾರಿ ಆದರೂ ಓದ್ಕೊಳ್ಳಿ. ಸಾಧ್ಯ ಆದರೆ ಎಲ್ಲ ಚಾಪ್ಟರ್ಗಳನ್ನು ಕೂಡ 100% ಪರ್ಫೆಕ್ಟ್ ಆಗಿ ಓದಿ ಎಕ್ಸಾಮ್ ಬರೆಯೋದಕ್ಕೆ ಹೋಗಿ. ನಂತರ ನಮ್ಮ ಎಜುಕೇರ್ ಲೈಟ್ ಫಾರ್ ಲೈಫ್ ಹಾಗೆ ಎಜುಕೇರ್ ಕರ್ನಾಟಕ ವತಿಯಿಂದ ನಿಮಗೆ ಎಲ್ರಿಗೂ ಕೂಡ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಕಾನ್ಫಿಡೆಂಟ್ ಆಗಿ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಬರೋದಕ್ಕೆ ಹೋಗಿ, ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.